ನಮಸ್ಕಾರ ಎಲ್ರಿಗೂ. ಸೊ ಈ ವಿಡಿಯೋದಲ್ಲಿ ಮ್ಯಾನ್ಯುವಲು ಮತ್ತು ಆಟೋಮೇಷನ್ ಪ್ರೋಸೆಸ್ನ ಕಂಪೇರ್ ಮಾಡಿದ್ದೇನೆ. ಸೊ ಇವಾಗಲೇ ಮ್ಯಾನ್ಯುವಲ್ ಮೇಲೆ ಒಂದು 2-3 ವೀಡಿಯೋ ಮಾಡಿ ಹಾಕಿದ್ದೇನೆ. ಅದರದ್ದು ಆ್ಯಕ್ಟಿವಿಟೀಸ್ ಹೇಗಿರುತ್ತೆ, ಸಾಫ್ಟ್ವೇರ್ ಟೆಸ್ಟಿಂಗ್ ಲೈಫ್ ಸೈಕಲ್ ವಿತ್ ಮ್ಯಾನ್ಯುವಲ್ ಪ್ರೋಸೆಸ್ ಹೇಗಿರುತ್ತೆ ಅಂತ ಪ್ರೀವಿಯಸ್ ವೀಡಿಯೋಸಲ್ಲಿ ಹಾಕಿದ್ದೀನಿ. ಸೊ ನೀವೇನಾದರೂ ಮಿಸ್ ಮಾಡಿದರೆ ಆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ಫಸ್ಟ್ ಅದನ್ನು ಹೋದರೆ ನಿಮ್ಗೊಂದು ಎನಫ್ ಐಡಿಯಾ ಸಿಗುತ್ತೆ ಫುಲ್ ಮ್ಯಾನ್ಯುವಲ್ ಪ್ರೋಸೆಸ್ ಹೇಗಿರುತ್ತೆ, ಯಾವ ಥರ ಸಿನಾರಿಯೋಸ್ ಬರೀತೀವಿ, ಆ ಎಂಡ್ ಸೀಕ್ವೆನ್ಸ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹಾಕಿದ್ದೇನೆ. ಸೊ ಈಗ ಜಸ್ಟ್ ಒಂದು ಲಾಸ್ಟ್ ವಿಡಿಯೋ ಅಂದ್ಕೊಳ್ಳಿ ಮ್ಯಾನ್ಯುವಲ್ ಮೇಲೆ, ಅಥವಾ ಒಂದು ಲಾಸ್ಟ್ ಕಂಪ್ಯಾರಿಷನ್ ವಿತ್ ಆಟೋಮೇಷನಲ್ಲಿ. ಸೊ ಆ ರೀಸನ್ಗೆ ಇದನ್ನು ತೊಗೊಂಡಿದ್ದೇನೆ. ಸೊ ಮ್ಯಾನ್ಯುವಲ್ ಅಂದರೆ ಈಗ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ಜಸ್ಟ್ ಓವರ್ವ್ಯೂ ಕೊಡ್ತೀನಿ. ಸೊ ಪರ್ಸನ್ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಅಥವಾ ನೀವು ಅಥವಾ ನಾನು ಈಗ ಕೂತ್ಕೊಂಡು ಒಂದು ಪೇಜ್ನ ವೆರಿಫೈ ಮಾಡ್ತಾಯಿದ್ದೀವಿ. ಸೊ ಇವಾಗ ಸೈನ್ ಇನ್ ಪೇಜ್ ಅಂತ ಅಂದ್ಕೊಳ್ಳಿ, ಗೂಗಲ್ ಸೈನ್ ಇನ್ ಪೇಜ್ ವೆರಿಫೈ ಮಾಡ್ತೀರಾ. ಯಾವ ಥರ ಸರ್ಚ್ ಬಾಕ್ಸ್ನ ವೆರಿಫೈ ಮಾಡ್ತೀರಾ, ಸರ್ಚ್ ಬಾಕ್ಸಲ್ಲಿ ಯಾವ ಥರ ಸರ್ಚ್ ಆಗ್ತಾಯಿದೆ, ಆ ಸರ್ಚ್ ಬಾಕ್ಸ್ ಕರೆಕ್ಟಾಗಿದೆಯಾ, UI ಎಲಿಮೆಂಟ್ಸು ಎಷ್ಟು ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಲಿಮಿಟ್ ಎಷ್ಟಿದೆ, ಅಥವಾ ಕರೆಕ್ಟಾಗಿ ಅಕ್ಯುರೇಟ್ ರಿಸಲ್ಟ್ ಕೊಡ್ತಾ ಇದೆಯಾ ನೀವು ಸರ್ಚ್ ಮಾಡಿದ್ರೆ. ಫಾರ್ ಎಕ್ಸಾಂಪಲ್ ಅಲ್ಲಿ ಯೂಟ್ಯೂಬ್ ಅಂತ ಸರ್ಚ್ ಮಾಡಿದ್ರೆ ಯೂಟ್ಯೂಬ್ ಓಪನ್ ಆಗ್ತಾಯಿದೆಯೋ ಇಲ್ವೋ. ಸೊ ಆ ಥರ ಮೇಜರ್ ಸ್ಮೋಕ್ ಟೆಸ್ಟಿಂಗ್ ಒಂಥರ ಮೇನ್ ಫಂಕ್ಷನ್ನ ವೆರಿಫೈ ಮಾಡ್ತೀರಾ. ಸೊ ಈ ಪ್ರೋಸೆಸ್ನ ಮ್ಯಾನ್ಯುವಲ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಪರ್ಸನ್ನು ಕೂತ್ಕೊಂಡು ಆ ಅಪ್ಲಿಕೇಶನ್ನ ವೆರಿಫೈ ಮಾಡ್ತಾನೆ. ಆ ಸೈನ್ ಇನ್ ಬಟನ್ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ, ಅಥವಾ ಅವ್ನು ಸೈನ್ ಇನ್ ಮಾಡಿದಾಗ ರೆಸ್ಪಾನ್ಸ್ ಟೈಮ್ ಹೇಗಿದೆ, ಆ ಲೋಡ್ ಕರೆಕ್ಟಾಗಿ ಆಗ್ತಾಯಿದೆಯಾ, ರಿಫ್ರೆಶ್ ಕರೆಕ್ಟಾಗಿ ಆಗ್ತಾಯಿದೆಯಾ. ಸೊ ಅವನ ತಲೆಯಲ್ಲಿ ಎಷ್ಟು ಸಿನಾರಿಯೋಸ್ ಬರುತ್ತೆ, ಅವ್ನ ಥಿಂಕಿಂಗ್ ಕೇಪಬಿಲಿಟಿ, ಆ ರಿಕ್ವೈರ್ಮೆಂಟ್ ಮೇಲೆ ಆ ಪರ್ಸ್ಪೆಕ್ಟಿವಲ್ಲಿ ಆ ಪೇಜ್ನ ವೆರಿಫೈ ಮಾಡ್ತಾನೆ. ಸೊ ಈ ಪ್ರೋಸೆಸ್ನ ನಾವು ಮ್ಯಾನ್ಯುವಲ್ ಅಂತ ಹೇಳ್ತೀವಿ. ಒಬ್ಬ ಮನುಷ್ಯ ಕೂತ್ಕೊಂಡು ಆ ಪೇಜ್ನ ಅವ್ನಿಗೇನು ಅನಿಸುತ್ತೆ, ಅವ್ನ ಥಿಂಕಿಂಗ್ ಕೇಪಬಿಲಿಟಿ ಯಾವ ಥರ ಇರುತ್ತೆ, ಆ ಅಪ್ಲಿಕೇಶನ್ ಬ್ರೇಕ್ ಆಗ್ದಂಗೆ ವೆರಿಫೈ ಮಾಡ್ತಾನೆ. ಸೊ ಯಾವ ಥರ ವೆರಿಫೈ ಮಾಡ್ತಾನೆ, ನಾನು ಇವಾಗಲೇ ಹೇಳ್ದಂಗೆ ಒಂದು ಸೈನ್ ಇನ್ ಪೇಜ್ ಆಗಿರ್ಬೋದು. ಇವಾಗ ನಾನು ಯೂಟ್ಯೂಬ್ ಅಂತ ಹೊಡಿದ ತಕ್ಷಣ ಯೂಟ್ಯೂಬ್ ಓಪನ್ ಆಗ್ತಾ ಇದೆಯಾ, ಅಥವಾ ಸೈನ್ ಇನ್ ಕೊಟ್ಟಿದ ತಕ್ಷಣ ಸೈನ್ ಇನ್ ಆಗ್ತಾ ಇದೆಯಾ. ಸೈನ್ ಇನ್ ಪೇಜಲ್ಲಿ ಇವಾಗ ಒಂದು ಅಪ್ಲಿಕೇಶನ್ ಅಂದ್ಕೊಳ್ಳಿ, ನೇಮ್ ಅಂತ ಇರುತ್ತೆ, ನೇಮ್ ಫಿಲ್ ಮಾಡ್ತೀರಾ ಪ್ರಮೋದ್ ಅಂತ, ಆಮೇಲೆ ಇಮೇಲ್ ID ಫಿಲ್ ಮಾಡ್ತೀರಾ, ಫೋನ್ ನಂಬರ್ ಹಾಕ್ತೀರಾ. ಸೊ ಮ್ಯಾನ್ಯುವಲ್ ಟೆಸ್ಟರ್ಸ್ ಏನು ಮಾಡ್ತಾರೆ, ಇದನ್ನೆಲ್ಲ UI ಕಾಂಪೊನೆಂಟ್ಸಲ್ಲಿ ವ್ಯಾಲ್ಯೂಸ್ನ ಆ್ಯಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಜಂಕ್ ವ್ಯಾಲ್ಯೂಸ್ ಆಗಿರ್ಬೋದು, ಅಥವಾ ರಿಯಲ್ ಟೈಮ್ ಡೇಟಾ ಏನಾರು ಆಗಿರ್ಬೋದು. ಈಗ ಸೈನ್ ಇನ್ ಪೇಜ್ ಅಂತ ಬಂದರೆ ಲಾಸ್ಟ್ ನೇಮು, ಫಸ್ಟ್ ನೇಮು, ಇಮೇಲ್ ಅಂತ ಏನೇನೋ ಬರುತ್ತೆ. ಸೊ ಅವ್ರೇನು ಮಾಡ್ತಾರೆ, UI-ಇಂದ ಡೇಟಾಬೇಸ್ ತನಕ ಕರೆಕ್ಟಾಗಿ ವೆರಿಫೈ ಆಗ್ತಾ ಇದೆಯಾ ಅಂತ ಹೇಳ್ತಾರೆ. ಫಸ್ಟ್ ನೀವೇನು ತಿಳ್ಕೊಬೇಕು ಅಂದರೆ, UI ಯೂಸರ್ ಇಂಟರ್ಫೇಸಲ್ಲಿ ಏನೇನು ಕಾಣಿಸುತ್ತೆ, ಆ UI ಕಾಂಪೊನೆಂಟ್ಸ್ ಏನೇನು ಕಾಣಿಸುತ್ತೆ, ಅದು ಎಂಡ್ ಯೂಸರ್ ಪರ್ಸ್ಪೆಕ್ಟಿವ್. ಸೊ ಅವನಿಗೆ ಬ್ಯಾಕ್ಗ್ರೌಂಡಲ್ಲಿ ಏನಾಗುತ್ತೆ, ಡೇಟಾಬೇಸಲ್ಲಿ ಏನಾಗುತ್ತೆ, ಪೋಸ್ಟ್ ರಿಕ್ವೆಸ್ಟ್ ಹೇಗಾಗುತ್ತೆ, ಅದೆಲ್ಲ ಏನೂ ಬೇಕಾಗಿಲ್ಲ ಅವನಿಗೆ ಬೇಕಾಗಿರೋದು ಇಷ್ಟ. ಆ ಸೈನ್ ಇನ್ ಪೇಜಲ್ಲಿ ಅವನ ಇನ್ಫಾರ್ಮೇಷನ್ನ ಫಿಲ್ ಮಾಡ್ತಾನೆ ಮತ್ತು ಸೇವ್ ಮಾಡ್ತಾನೆ. ಸೊ ಅಷ್ಟೇ. ಸೊ ಅದು ಒಂದು ಕಡೆ ಸ್ಟೋರ್ ಆಗಿ ಡಿಸ್ಪ್ಲೇ ಆಗಬೇಕು. ಸೊ ಇಷ್ಟೇ ಅವನ ಎಕ್ಸ್ಪೆಕ್ಟೇಷನ್ಸು ಎಂಡ್ ಯೂಸರ್ ಪರ್ಸ್ಪೆಕ್ಟಿವ್. ಬಟ್ ಟೆಸ್ಟರ್ಸ್ ಏನು ಮಾಡ್ತಾರೆ, UI-ಅಲ್ಲಿ ಫಾರ್ ಎಕ್ಸಾಂಪಲ್ UI-ಅಲ್ಲಿ ಪ್ರಮೋದ್ ಅಂತ ಹಾಕ್ತೀನಿ ನಾನು UI ಕಾಂಪೊನೆಂಟ್ಸ್ ನೇಮ್ ಫೀಲ್ಡಲ್ಲಿ. ಸೊ ಅದೇನು ಮಾಡುತ್ತೆ, ಸೀದಾ ಬ್ಯಾಕ್ಗ್ರೌಂಡ್ಗೆ ಹೋಗುತ್ತೆ, ಒಂದು ಲಾಜಿಕ್ ಇರುತ್ತೆ, ಗೆಟ್ ಟು ಪೋಸ್ಟು ಅಂತ ಎಷ್ಟೊಂದು ರಿಕ್ವೆಸ್ಟ್ ಇರುತ್ತೆ. ಸೊ ಪ್ರಮೋದ್ ಅಂತ ಏನಾಗುತ್ತೆ, ಡೇಟಾಬೇಸಲ್ಲಿ ಪರ್ಟಿಕ್ಯುಲರ್ ನೇಮ್ ಕಾಲಮಲ್ಲಿ ಸ್ಟೋರ್ ಆಗುತ್ತೆ. ಸೊ ಅದನ್ನು ನೀಟಾಗಿ ವೆರಿಫೈ ಮಾಡ್ತಾನೆ, ಕರೆಕ್ಟಾಗಿ ಸ್ಟೋರ್ ಆಗ್ತಿದೆಯಾ, ಪ್ರಮೋದ್ ಅನ್ನೋದು 6 ಲೆಟರ್ಸ್ ಕರೆಕ್ಟಾಗಿ ಅಲ್ಲಿ ಸ್ಟೋರ್ ಆಗ್ತಿದೆಯೋ ಇಲ್ವೋ. ಸೊ ಆ ಥರ ವೆರಿಫೈ ಮಾಡಬೇಕು. ಸೊ ಇದು ಜಸ್ಟ್ ಫ್ರಮ್ UI ಟು ಡೇಟಾಬೇಸ್. ಸೊ ಈ ಪರ್ಸ್ಪೆಕ್ಟಿವಲ್ಲಿ ವೆರಿಫೈ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಸಿನಾರಿಯೋಸು ಕವರ್ ಆಗುತ್ತೆ, ಮತ್ತು ಅಪ್ಲಿಕೇಶನ್ ಕೂಡ ಬಗ್ ಫ್ರೀ ಆಗಿರುತ್ತೆ. ನಾವು ಜಸ್ಟ್ ಬರೀ UI ಎಲಿಮೆಂಟ್ಸ್ ಏನು ಕಾಣಿಸ್ತಿದೆ ಜಸ್ಟ್ ಅದನ್ನು ಆ್ಯಡ್ ಮಾಡಿ ಬಿಟ್ಬಿಟ್ರೆ ನೋ ಯೂಸ್ ಆಫ್ ಇಟ್. ಯೂಸ್ ಇಲ್ಲ ಅಂತಲ್ಲ, ಎಂಡ್ ಯೂಸರ್ಗೆ ಅದೇ ಎಕ್ಸ್ಪೆಕ್ಟೇಷನ್ಸು, ಬಟ್ ನಾವು ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಒಂದು ಕಾಲಮ್ ಇರುತ್ತೆ ಅಂದ್ಕೊಳ್ಳಿ, ಅದ್ರದ್ದು ಕಾಲಮ್ ಬಿಟ್ಟು 65 ಕ್ಯಾರೆಕ್ಟರ್ಸ್ ಅಂತ ಇರುತ್ತೆ. SQL-ಅಲ್ಲಿ ಕೆಲವೊಂದು ಇದು ಬರುತ್ತೆ, ಕಾಲಮ್ ಬಿಟ್ ಲೆಂತ್ ಅಂತ ಏನೇನೋ. ಸೊ ಆ ಲೆಂತ್ ಏನಾರ ಕೊಟ್ಟಿದ್ರೆ 65 ಅಂತ ಕೊಟ್ಟಿದ್ರೆ ಅಷ್ಟೇ ಕ್ಯಾರೆಕ್ಟರ್ಸ್ ಹಾಕೋದಕ್ಕಾಗಲ್ಲ. ನೀವು ಅದಕ್ಕಿಂತ ಜಾಸ್ತಿ ಕೊಟ್ಟರೆ ಅಷ್ಟೇ ತೊಗೊಳ್ಳೋದು. ಸೊ ಅದ್ರ ಬಗ್ಗೆ SQL ಬಗ್ಗೆನೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ನಾನು. ಯಾವಾಗ ಆಟೋಮೇಷನ್ ಮೇಲೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಆವಾಗ ಸ್ವಲ್ಪ ಇನ್ಫಾರ್ಮೇಷನ್ಸ್ ಕೊಡ್ತಾ ಹೋಗ್ತೀನಿ ನಿಮಗೆ. ಸೊ ಆಸ್ ಆಫ್ ನೌ ಸೊ ಈ ಥರ ಅರ್ಥ ಮಾಡ್ಕೊಳ್ಳಿ. ಸೊ ಇವಾಗ ಡೇಟಾಬೇಸಲ್ಲಿ ನೀವು ವೆರಿಫೈ ಮಾಡೋದ್ರಿಂದ ನಿಮಗೆ ಅಕ್ಯುರೇಟಾಗಿ ರಿಸಲ್ಟ್ ಸಿಗುತ್ತೆ. ಗೆಟ್ ಏನಾಗ್ತಿದೆ, ರಿಕ್ವೆಸ್ಟ್ ಪೋಸ್ಟ್ ಏನು ಬರ್ತಿದೆ, ರಿಕ್ವೆಸ್ಟು ರೆಸ್ಪಾನ್ಸು ಹೇಗಿದೆ. ಸೊ ಆ ಅಪ್ಲಿಕೇಶನ್ ಮೇನ್ಲಿ UI ಡೇಟಾಬೇಸ್ ಹೇಗೆ ವರ್ಕ್ ಆಗ್ತಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಸೊ ಈ ಮ್ಯಾನ್ಯುವಲ್ ಟೆಸ್ಟಿಂಗು ಏನಕ್ಕೆ ಇಂಪಾರ್ಟೆಂಟು, ಅಥವಾ ಏನಕ್ಕೆ ಇಂಪಾರ್ಟೆಂಟ್ ಅಲ್ಲ, ಅಥವಾ ಯಾವ ಥರ ಅಡ್ವಾಂಟೇಜು ಯಾವ ಥರ ಡಿಸ್ಅಡ್ವಾಂಟೇಜು ಅಂದರೆ, ಸೊ
ಮ್ಯಾನ್ಯುವಲ್ ಟೆಸ್ಟರ್ಸ್ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಓಕೆನಾ. ಸೊ ಯಾವ ಥರ ಟೈಮ್ ಹಿಡಿಯುತ್ತೆ ಅಂದರೆ, ಸೇ ಫಾರ್ ಎಕ್ಸಾಂಪಲ್ ಬೇಡ, ಯಾವ ಕಾರ್ಪೊರೇಟ್ ಎಕ್ಸಾಂಪಲ್ ಬೇಡ, ನಾನು ರಿಯಲ್ ಟೈಮ್ ಎಕ್ಸಾಂಪಲ್ ಅಂತ ಅಂದ್ಕೊಳ್ಳೋಣ. ಸೊ ಇವಾಗ ಜಸ್ಟ್ ಒಂದು ಪ್ಲ್ಯಾಂಟ್ನ ಗ್ರೋ ಮಾಡ್ತೀರಾ ಅಂದ್ಕೊಳ್ಳಿ. ಪ್ಲ್ಯಾಂಟ್ನ ಗ್ರೋ ಮಾಡೋದಕ್ಕೆ ಏನು ಹಾಕ್ತೀರಾ ನೀವು? ಸೀಡ್ಸ್ ಹಾಕ್ತೀರಾ, ಸಾಯಿಲ್ಸ್, ಮಣ್ಣು ಹಾಕ್ತೀರಾ ಅಲ್ವಾ. ಸೊ ನೀರು ಹಾಕ್ತಾ ಬರ್ತಾ ಇರ್ತೀರಾ ಅಷ್ಟೇ. ಡೈಲಿ ಡೇ ಟು ಡೇ ರೂಟೀನ್ ಮಾಡಿಕೊಂಡು ಅದಕ್ಕೆ ಏನೇನು ಬೇಕೋ ನೋಡ್ಕೊಂಡು ಇರ್ತೀರಾ. ಸೊ ಏನಾಗುತ್ತೆ, ಅದಕ್ಕೆ ಅಂತ ಪರ್ಟಿಕ್ಯುಲರ್ ಟೈಮ್ನ ನೀವು ಎತ್ತಿಡಬೇಕು. ಅದಕ್ಕೆ ಅಂತಲೇ ನೀವು ಎಕ್ಸ್ಟ್ರಾ ಲೇಯರ್ಸ್ನೆಲ್ಲ ಕಟ್ ಮಾಡಬೇಕಾಗತ್ತೆ, ಅಥವಾ ನೀಟಾಗಿ ಸಾಯಿಲ್ ಕರೆಕ್ಟಾಗಿ ನೀರನ್ನ ಹಿಡ್ಕೋತಾ ಇದೆಯೋ ಇಲ್ವೋ, ಹಾಗೆ ಹೀಗೆ ಅಂತ ನೀವು ಮಿನಿಮಮ್ ಅಂದರೆ ಒಂದು 30 ಮಿನಿಟ್ಸ್ ಕೊಡಲೇಬೇಕು ನೀವು ಅದಕ್ಕೆ. ಏನಕ್ಕೆ ಅಂದರೆ ನಿಮ್ಗೆ ಆವಾಗಲೇ ಗೊತ್ತಾಗೋದು ಆ ಕಂಡೀಷನ್ ಹೇಗಿದೆ, ಅದು ಬಾಡೋಗಿದೆಯೋ ಅಥವಾ ಹರಳ್ತಾ ಇದೆಯಾ, ಈ ಹೂ ಹೇಗೆ ಹರಳ್ತಾ ಇದೆ. ಸೊ ಇದು ಜಸ್ಟ್ ನಾರ್ಮಲ್ ಎಕ್ಸಾಂಪಲ್ ಅಂದ್ಕೊಳ್ಳಿ. ಸೊ ಇದೇ ಸಾಫ್ಟ್ವೇರ್ ಫೀಲ್ಡಲ್ಲಿ ಬಂದರೆ ಇವನೇನು ಮಾಡ್ತಾನೆ, ಮ್ಯಾನ್ಯುವಲ್ ಟೆಸ್ಟರ್ಸು, ಅವನು ಎಕ್ಸಿಸ್ಟಿಂಗು ವೆರಿಫೈ ಮಾಡಬೇಕು ಮತ್ತು ಕರೆಂಟು ವೆರಿಫೈ ಮಾಡಬೇಕು. ಇವಾಗ ಎಕ್ಸಿಸ್ಟಿಂಗಲ್ಲಿ ಒಂದು ಪೇಜ್ ಇರುತ್ತೆ ಅಂದ್ಕೊಳ್ಳಿ, ಆ ಪೇಜಲ್ಲಿ ಬರೀ ಕ್ರಿಯೇಟ್ ಆಪರೇಷನ್ ಅಂದರೆ ಯೂಸರ್ನ ಕ್ರಿಯೇಟ್ ಮಾಡೋದು ಮಾತ್ರ ಇರುತ್ತೆ. ಈ ಕರೆಂಟಲ್ಲಿ ಏನು ಮಾಡ್ತಾರೆ, ನನಗೆ ಇನ್ನೊಂದು ಆಪ್ಷನ್ ಕೊಡಪ್ಪ, ಇಮೇಲ್ ಆಪ್ಷನ್ ಕೊಡು, ಅದಾದಮೇಲೆ ನನಗೆ ಎಡಿಟ್ ಆಪ್ಷನ್ ಕೊಡು ಅಂತ ಕೊಡ್ತಾನೆ. ಸೊ ಇವನು ಮ್ಯಾನ್ಯುವಲ್ ಟೆಸ್ಟರ್ಸ್ ಏನು ಮಾಡಬೇಕು, ಎಕ್ಸಿಸ್ಟಿಂಗು ವೆರಿಫೈ ಮಾಡಬೇಕು ಅವನು, ಮತ್ತು ಕರೆಂಟು ವೆರಿಫೈ ಮಾಡಬೇಕು. ಸೊ ಈ ಎರಡು ವೆರಿಫೈ ಮಾಡಬೇಕಂದ್ರೆ ಅವನಿಗೆ ಸರ್ಟನ್ ಟೈಮ್ ಹಿಡಿಯುತ್ತೆ, ಅಷ್ಟು ಈಸಿ ಮಾಡೋದಕ್ಕಾಗಲ್ಲ. ಸೊ ಅದನ್ನು ನಾವು ಸಾಫ್ಟ್ವೇರ್ ಫೀಲ್ಡಲ್ಲಿ ರಿಗ್ರೆಷನ್ ಟೆಸ್ಟಿಂಗ್ ಅಂತ ಕರಿತೀವಿ. ರಿಗ್ರೆಷನ್ ಟೆಸ್ಟಿಂಗ್ ಅಂದ್ರೆ ಅದೇ, ಓವರ್ ಆಲ್ ಪ್ರೋಸೆಸ್ ಹೇಗೆ ವೆರಿಫೈ ಆಗ್ತಾ ಇದೆ, ಪ್ರತಿಯೊಂದು ವೆರಿಫೈ ಆಗ್ತಿದೆಯೋ. ಸೊ ಇದಕ್ಕೂ ಮುಂಚೆ ಬರೋದು ಸ್ಮೋಕ್ ಟೆಸ್ಟಿಂಗ್ ಅಂತ ಕರೀತಾರೆ. ಈ ಸ್ಮೋಕ್ ಟೆಸ್ಟಿಂಗು ಮೇನ್ಲಿ ಮೇನ್ ಫಂಕ್ಷನ್ನ ವರ್ಕ್ ಆಗ್ತಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ. ಈಗ ನೀವು ಸೈನ್ ಇನ್ ಪೇಜ್ ತಗೊಂಡ್ರೆ ಯೂಸರು ಎಂಟರ್ ಮಾಡ್ಬೋದೋ ಇಲ್ವಾ, ಅಥವಾ ಸೇವ್ ಕೊಟ್ಟರೆ ಅದು ಹೋಗ್ತಾ ಇದೆಯೋ ಇಲ್ವಾ. ಸೊ ಅದನ್ನು ಮಾತ್ರ ಮೇನ್ ಫಂಕ್ಷನ್ನ ವೆರಿಫೈ ಮಾಡೋದಕ್ಕೆ ಸ್ಮೋಕ್ ಟೆಸ್ಟಿಂಗ್ ಅಂತ ಕರೀತಾರೆ. ಓವರ್ ಆಲ್ ಎಕ್ಸಿಸ್ಟಿಂಗು ಕರೆಂಟ್ ವೆರಿಫೈ ಮಾಡೋದಕ್ಕೆ ರಿಗ್ರೆಷನ್ ಅಂತ ಕರೀತಾರೆ. ಈ ರಿಗ್ರೆಷನ್ನು ತುಂಬ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ಅಪ್ಲಿಕೇಶನ್ನು ಬಗ್ಸ್ ಫ್ರೀ ಅಥವಾ ಬ್ರೇಕ್ ಫ್ರೀ ಆಗಬೇಕಂದ್ರೆ ರಿಗ್ರೆಷನ್ ಟೆಸ್ಟಿಂಗ್ ಮಸ್ಟ್ ಆಗುತ್ತೆ. ಸೊ ಈ ರಿಗ್ರೆಷನ್ ಟೆಸ್ಟಿಂಗ್ ಮಾಡೋಕ್ಕೆ ಮ್ಯಾನ್ಯುವಲ್ ಆಗಿ ತುಂಬ ಟೈಮ್ ಹಿಡಿಯುತ್ತೆ. ಸೊ ಇದೊಂದು ಡಿಸ್ಅಡ್ವಾಂಟೇಜು, ಟೈಮ್ ಕನ್ಸ್ಯೂಮಿಂಗು ಮೋರ್ ಇರುತ್ತೆ ಇಲ್ಲಿ ಮ್ಯಾನ್ಯುವಲಲ್ಲಿ, ಓಕೆನಾ. ಸೊ ನೆಕ್ಸ್ಟ್ ಈಗ ಲೋಡ್ ಟೆಸ್ಟಿಂಗು, ಪರ್ಫಾರ್ಮೆನ್ಸ್ ಟೆಸ್ಟಿಂಗ್ ಅಂತ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಅಪ್ಲಿಕೇಶನ್ ಇರುತ್ತೆ ಅಂದ್ಕೊಳ್ಳಿ, ಅದಕ್ಕೆ ಒಂದು ಲಿಮಿಟ್ ಅಂತ ಇರುತ್ತೆ, ಎಷ್ಟು ಒಂದು 70 GB ಸಪೋರ್ಟ್ ಮಾಡುತ್ತೆ ಅಂತ. ಸೊ ಇವನು ಟೆಸ್ಟರ್ಸ್ ಏನು ಮಾಡಬೇಕು ಅಂದರೆ, ಅವನು ಟೆಸ್ಟಿಂಗ್ ಎನ್ವೈರ್ನಮೆಂಟಲ್ಲೇ ಮೋರ್ ದೆನ್ 70 GB ಫೈಲ್ಸ್ನ ಕ್ರಿಯೇಟ್ ಮಾಡಿಕೊಂಡು ವೆರಿಫೈ ಮಾಡಬೇಕಾಗತ್ತೆ. ಏನಕ್ಕೆ ಅಂದರೆ ಆವಾಗಲೇ ಕ್ಲೈಂಟ್ಗೆ, ಎಂಡ್ ಯೂಸರ್ಗೆ ಕರೆಕ್ಟಾಗಿ ಅಕ್ಯುರೇಟ್ ರಿಸಲ್ಟ್ ಸಿಗ್ತದೆ ಇಲ್ವೋ ಅಂತ ಅವ್ನು ರಿವೆರಿಫೈ ಮಾಡಬೇಕಾಗತ್ತೆ. ಸೊ ಈ ಲೋಡ್ ಟೆಸ್ಟಿಂಗು, ಪರ್ಫಾರ್ಮೆನ್ಸ್ ಟೆಸ್ಟಿಂಗು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಏನಕ್ಕೆ ಅಂದರೆ ತುಂಬ ಡೇಟಾಸ್ನ ನೀವು ಇಂಪೋರ್ಟ್ ಮಾಡ್ತೀರಾ, ಎಕ್ಸ್ಪೋರ್ಟ್ ಮಾಡ್ತೀರಾ, ಅಥವಾ ಅದನ್ನು ಡೈರೆಕ್ಟಾಗಿ ಲೋಡ್ ಮಾಡ್ತೀರಾ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಅಪ್ಲಿಕೇಶನ್ ಒಂಥರ ಸಪೋರ್ಟ್ ಆಗಲ್ಲ, ಆ್ಯಂಡ್ ಅಪ್ಲಿಕೇಶನ್ ಒಂಥರ ಸರ್ವರ್ ಇಶ್ಯೂ ಬರುತ್ತೆ, ಟೈಮ್ ಔಟ್ ಇಶ್ಯೂ ಬರುತ್ತೆ. ಸೊ ಆ ಥರ ಇಶ್ಯೂನ ನೀವು ಫೈಂಡ್ ಔಟ್ ಮಾಡಿದ್ರೆ ಡೆವಲಪರ್ಗೂ ಹೆಲ್ಪ್ ಆಗುತ್ತೆ, ಮತ್ತು ಅಪ್ಲಿಕೇಶನ್ ಬ್ರೇಕ್ ಥ್ರೂ ವರ್ಕ್ ಆಗೋದಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಸೊ ಇದು ಮೇನ್ ಆಗಿರೋ ಮ್ಯಾನ್ಯುವಲ್ ಪ್ರೋಸೆಸ್ಸು. ಮ್ಯಾನ್ಯುವಲ್ ಪ್ರೋಸೆಸ್ ಅಂದರೆ ಇಷ್ಟೇ, ಜಸ್ಟ್ ಒಬ್ಬ ಮನುಷ್ಯ ಕುತ್ಕೊಂಡು ಆ ಅಪ್ಲಿಕೇಶನ್ನ ನೀಟಾಗಿ ವೆರಿಫೈ ಮಾಡಬೇಕು, ಎಂಡ್ ಟು ಎಂಡ್ ವೆರಿಫೈ ಮಾಡಬೇಕು, ಅದು ಕರೆಕ್ಟಾಗಿ ವರ್ಕ್ ಆಗ್ತಿದೆಯೋ ಇಲ್ವೋ. ಸೊ ಆಮೇಲೆ ಅವ್ನು ಥಿಂಕಿಂಗ್ ಕೇಪಬಿಲಿಟಿ ಮೇಲೆ ಬಿಟ್ಟಿದ್ದು, ಯಾವ ಥರ ಸಿನಾರಿಯೋಸ್ನ ವೆರಿಫೈ ಮಾಡ್ತಾನೆ, ವೆರಿಫೈ ಮಾಡಲ್ಲ, ಇಷ್ಟ ಮ್ಯಾನ್ಯುವಲ್ ಪ್ರೋಸೆಸ್ಸು. ಸೊ ಈ ಮ್ಯಾನ್ಯುವಲ್ ಪ್ರೋಸೆಸ್ಸು ನಮಗೆ ಮೇನ್ ಐಡಿಯಾಸ್ ಏನಿರಬೇಕು ಮ್ಯಾನ್ಯುವಲ್ ಪ್ರೊಸೆಸಿಂಗಲ್ಲಿ. ಈಗ ಮ್ಯಾನ್ಯುವಲ್ ಟೆಸ್ಟಿಂಗ್ ಆಗಬೇಕಂದ್ರೆ ಏನು ಬೇಕು ನಮಗೆ, ಜಸ್ಟ್ ನಮಗೊಂದು ಸಾಫ್ಟ್ವೇರ್ ಟೆಸ್ಟಿಂಗ್ ಲೈಫ್ ಸೈಕಲ್ ಬಗ್ಗೆ ಒಂದು ಐಡಿಯಾ ಇರಬೇಕು. ಅದಾದಮೇಲೆ ಸ್ವಲ್ಪ ಸೀಕ್ವೆಲ್ಲು, ಆಮೇಲೆ ಪ್ರಾಡಕ್ಟ್ ನಾಲೆಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದಕ್ಕೆ. ಪ್ರಾಡಕ್ಟ್ KT ಆಗಿರ್ಬೋದು, ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಪ್ರಾಡಕ್ಟು AWS ಮೇಲಿರುತ್ತೆ, ಕನ್ಸೋಲ್ ಅಪ್ಲಿಕೇಶನ್ ಆಗಿರ್ಬೋದು, ಅಥವಾ S3 ಬಕೆಟ್ ಆಗಿರ್ಬೋದು. ಸೊ ಇಲ್ಲೇನಾಗುತ್ತೆ ಅಂದರೆ ಡೆವಲಪರು ಟೆಸ್ಟರ್ಗಿಂತ ಏನಕ್ಕೆ ಅಂದರೆ ಟೆಸ್ಟರು ಅವನಿಗೆ ಫುಲ್ ಟೆಕ್ನಿಕಲ್ ಕೇಪಬಿಲಿಟಿ ತಿಳ್ಕೊಂಡಿಲ್ಲ ಅಂದರೂ ಓವರಾಲ್ ಅಪ್ಲಿಕೇಶನ್ ತಿಳ್ಕೊಳ್ಳೇಬೇಕು ಅವನು. ಸೇ ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂದ ಎಂಡ್ ತನಕ ಏನೇನು ಪ್ರೋಸೆಸ್ ಬರುತ್ತೆ ಆ ಪ್ರೋಸೆಸ್ನ ಫುಲ್ಲು ಅವ್ನು ತಿಳ್ಕೊಂಡ್ರೆ ಅವನಿಗೆ ಒಳ್ಳೆಯದು, ಇಲ್ಲ ಅಂದರೆ ಇಲ್ಲ. ಸೊ ಈ ಎಂಡ್ ಟು ಎಂಡ್ ಪ್ರೋಸೆಸ್ ತಿಳ್ಕೊಂಡ್ರೆ ಅವನಿಗೆ ಸಿನಾರಿಯೋಸ್ ಎಲ್ಲ ನೀಟಾಗಿ ವೆರಿಫೈ ಮಾಡೋದಕ್ಕೆ ಸಾಧ್ಯ, ಅಪ್ಲಿಕೇಶನ್ ಬಗ್ ಥ್ರೂನ ನೀಟಾಗಿ ಕ್ಯಾರಿ ಔಟ್ ಮಾಡೋದಕ್ಕೆ ಸಾಧ್ಯ. ಇದು ಟಾಪಿಕ್. ಸೊ ನೆಕ್ಸ್ಟ್ ಆಟೋಮೇಷನ್. ಸೊ ಆಟೋಮೇಷನ್ ಏನಕ್ಕೆ ಆಟೋಮೇಷನ್ ಬಂತು, ಆಟೋಮೇಷನ್ ಅಂದರೆ ಏನು
ಆಟೋಮೇಷನ್ ಅಡ್ವಾಂಟೇಜ್ ಏನು, ಆಟೋಮೇಷನ್ ಹೇಗೆ ಅಳವಡಿಸ್ಕೊಳ್ಳೋದು. ಸೊ ಇದ್ರ ಬಗ್ಗೆ ನಾನು ಡೀಪಾಗಿ ವಿಡಿಯೋಸ್ ಮಾಡ್ತೀನಿ. ಹೇಗಿದ್ರು ಮ್ಯಾನ್ಯುವಲ್ ಟೆಸ್ಟಿಂಗ್ ಮೇಲೆ ಆಲ್ಮೋಸ್ಟ್ ಎಲ್ಲನೂ ಕವರ್ ಅಪ್ ಮಾಡಿದ್ದೀನಿ. ಸೊ ಆ ಲೋಡ್ ಟೆಸ್ಟಿಂಗು, ಪರ್ಫಾರ್ಮೆನ್ಸ್ ಟೆಸ್ಟಿಂಗ್ ಅಂದರೆ ಅದೆಲ್ಲ ಅಷ್ಟು ಜಸ್ಟ್ ಥಿಯರಿ ಓರಿಯೆಂಟಲ್ ಇದೆ ಅಷ್ಟೇ. ಹೇಳಿದ್ನಲ್ಲ, ಜಸ್ಟ್ ಲಾರ್ಜ್ ನಂಬರ್ ಆಫ್ ಫೈಲ್ಸ್ನ ಇಂಪೋರ್ಟ್ ಮಾಡೋದು ಅಷ್ಟೇ. ಸೊ ನೆಕ್ಸ್ಟ್ ಇದು ಮ್ಯಾನ್ಯುವಲ್ ಟೆಸ್ಟಿಂಗ್. ನಾನು ಇವಾಗ ಎಷ್ಟು ಹೇಳಿರೋದು ಇನ್ಫಾರ್ಮೇಷನು, ಪ್ರೀವಿಯಸ್ ವೀಡಿಯೋಸ್ ಇನ್ಫಾರ್ಮೇಷನ್ ಮ್ಯಾನ್ಯುವಲ್ ಟೆಸ್ಟಿಂಗ್ ಮೇಲೆ ಇದೆ. ಹೇಗೆ ವರ್ಕ್ ಮಾಡಬೇಕು ಅವನು ಇಷ್ಟ, ಅದೊಂದು ಗ್ರಾಫ್ ನೀಟಾಗಿ ತಿಳ್ಕೊಂಬಿಟ್ರೆ ಮುಗೀತು. ಎಂಡ್ ಟು ಎಂಡ್ ಪ್ರೋಸೆಸ್ ಹೇಗಿರಬೇಕು, ಟೆಸ್ಟ್ ಸಿನಾರಿಯೋಸ್ ಹೇಗೆ ಬರೀಬೇಕು ಅವನು, ಟೆಸ್ಟ್ ಕೇಸಸ್ನ ಹೇಗೆ ಅಚೀವ್ ಮಾಡಬೇಕು, ಮತ್ತು ಎಕ್ಸಿಕ್ಯೂಷನ್ ರಿಸಲ್ಟ್ಸ್ನ ಹೇಗೆ ಹಾಕಬೇಕು ಅಗಿಲ್ ಪ್ರೋಸೆಸ್ಸಲ್ಲಿ. ಸೊ ಈ ಇನ್ಫಾರ್ಮೇಷನು ತುಂಬ ಅಕ್ಯುರೇಟ್ ಆಗಿದ್ದರೆ ನಮಗೆ ತಲೆಗೆ ಐಡಿಯಾ ಇರುತ್ತೆ. ಓಕೆನಾ. ಸೊ ಇವಾಗ ಆಟೋಮೇಷನ್ ಕಂಪ್ಯಾರಿಸನ್ ಮಾಡ್ತಾಯಿದ್ವಿ. ಆಟೋಮೇಷನ್ನು ಮ್ಯಾನ್ಯುವಲ್ಗಿಂತ ಯಾವುದರಲ್ಲಿ ಮುಂದೆ ಒಂದು ಮೇನ್ ಅಡ್ವಾಂಟೇಜ್ ಏನಂದರೆ ರೆಡ್ಯೂಸ್ ಟೈಮ್. ಇದೇ ಮೇನ್ ಅಡ್ವಾಂಟೇಜ್ ಆ್ಯಕ್ಚುಲಿ, ಇನ್ನೇನೂ ಇಲ್ಲ. ಮ್ಯಾನ್ಯುವಲ್ ಟೆಸ್ಟಿಂಗಲ್ಲಿ ಕನ್ಸ್ಯೂಮ್ ಮೋರ್ ಟೈಮ್ ಆಗುತ್ತೆ, ಇದರಲ್ಲಿ ರೆಡ್ಯೂಸ್ ಟೈಮ್ ತುಂಬ ಕಮ್ಮಿ ಆಗುತ್ತೆ. ಏನಕ್ಕೆಂದರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಸ್ಕ್ರಿಪ್ಟ್ನ ಬರೆದ್ಬಿಡ್ತೀವಿ. ಅದಕ್ಕೊಂದು ಟೆಸ್ಟ್ ಸ್ಕ್ರಿಪ್ಟ್ ಅಂತ ಕರೀತಾರೆ. ಆ ಸ್ಕ್ರಿಪ್ಟನ್ನ ನಾವು ಬರೆದ್ಬಿಡ್ತೀವಿ. ಅದನ್ನು ನಾವು ಒಂದ್ಸಲ ಡಾಕರಲ್ಲಿ ಅಥವಾ ಇದರಲ್ಲಿ ರನ್ ಮಾಡಿಬಿಟ್ರೆ ಅದು ಪ್ರತಿಯೊಂದು ಎಕ್ಸಿಸ್ಟಿಂಗ್ ಸಿನಾರಿಯೋಸ್ನೆಲ್ಲ ವೆರಿಫೈ ಮಾಡಿಬಿಡುತ್ತೆ ಮತ್ತು ನಮಗೆ ಪಾಸು ಫೇಲ್ ರಿಸಲ್ಟ್ನ ಕೊಡುತ್ತೆ ಒಂದು PDF ಆಗಿ. ಅದಕ್ಕೆ ನಾವು ಒಂದು ಸೆಲೆನಿಯಮ್ ಯೂಸ್ ಮಾಡ್ತೀವಿ. ಮತ್ತು ಎಷ್ಟೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದೆ ಆ ಟೆಸ್ಟ್ ಸ್ಕ್ರಿಪ್ಟ್ನ ಬರೆಯೋದಕ್ಕೆ. ಫಾರ್ ಎಕ್ಸಾಂಪಲ್ C# ಇರ್ಬೋದು, ಜಾವಾ ಇರ್ಬೋದು, ಪೈಥಾನ್ ಇರ್ಬೋದು, PHP ಇರ್ಬೋದು. ಸೊ ಇಷ್ಟೊಂದು ಲ್ಯಾಂಗ್ವೇಜನ್ನ ನಾವು ಯೂಸ್ ಮಾಡಿಕೊಂಡು ಸೆಲೆನಿಯಮ್ನ ಆಟೋಮೇಟ್ ಮಾಡ್ಬೋದು. ಆಟೋಮೇಟ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಅಪ್ಲಿಕೇಶನ್ನು, ಇವಾಗ ನಾನು ಹೇಳ್ದಂಗೆ ಸೈನ್ ಇನ್ ಪೇಜ್ನ ಮನುಷ್ಯ ನೀಟಾಗಿ ಕೂತ್ಕೊಂಡು ವೆರಿಫೈ ಮಾಡ್ತಾನೆ. ಬಟ್ ಆಟೋಮೇಷನ್ ಏನು ಮಾಡುತ್ತೆ, ಅದಕ್ಕೊಂದು ಸ್ಕ್ರಿಪ್ಟ್ ಬರೆದಿರ್ತೀವಿ. ಆ ಸ್ಕ್ರಿಪ್ಟಲ್ಲಿ ಏನಾಗಿರುತ್ತೆ ಅಂದರೆ ವೆಬ್ ಡ್ರೈವರ್ ಇರುತ್ತೆ, ಸರ್ಟನ್ ಡ್ರೈವರ್ಸ್ ಇರುತ್ತೆ ಪ್ರತಿಯೊಂದಕ್ಕೂ. ಸೊ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಇವಾಗ ಹೇಳೋಕ್ಕೆ ಹೋಗಲ್ಲ, ಅದ್ರ ಬಗ್ಗೆ ವೀಡಿಯೋಸ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋಸ್ ಎಲ್ಲ ಆಟೋಮೇಷನ್ ಮೇಲೆ ಇರುತ್ತೆ. ಸೊ ನಿಮ್ಗೊಂದು ಸ್ವಲ್ಪ ಎನಫ್ ಇನ್ಫಾರ್ಮೇಷನ್ ಸಿಗುತ್ತೆ ಐ ಫೀಲ್. ಏನಕ್ಕೆಂದರೆ ಮ್ಯಾನ್ಯುವಲಲ್ಲಿ ಅಷ್ಟೊಂದು ಇನ್ಫಾರ್ಮೇಷನ್ ಇಲ್ಲ, ಸುಮ್ಮನೆ ನಿಮಗೆ ಬೋರ್ ಓಡಿಸೋದಕ್ಕಿಂತ. ಸೊ ಆಟೋಮೇಷನ್ ಸ್ವಲ್ಪ ಹೈಲೈಟ್ ಮಾಡೋಣ ಅಂತ ಇದ್ದೀನಿ. ಓಕೆನಾ. ಸೊ ಈಗ ಜಸ್ಟ್ ಒಂದು ಓವಿ ಕೊಡ್ತೀನಿ. ಸೊ ಸರ್ಟನ್ ಡ್ರೈವರ್ಸ್ ಅಂತ ಇರುತ್ತೆ. ಈಗ ಕ್ರೋಮ್ಗೆ ಸರ್ಟನ್ ಡ್ರೈವರ್ಸ್ ಅಂತ ಇರ್ತಾನೆ, ಫೈರ್ಫಾಕ್ಸ್ಗೆ ಸರ್ಟನ್ ಡ್ರೈವರ್ಸ್ ಅಂತ ಇರ್ತಾನೆ. ಸೊ ಟೆಸ್ಟ್ ಸ್ಕ್ರಿಪ್ಟನ್ನ ನಾವು ಬರೀತೀವಿ ಆ ಸರ್ಟನ್ ಡ್ರೈವರ್ಸು ಈ .exe ಫೈಲ್ನ ಕಂಟ್ರೋಲ್ ಮಾಡಿಕೊಂಡು. ಅದಾದಮೇಲೆ ಅಪ್ಲಿಕೇಶನ್ನ ಆಟೋಮೇಟ್ ಮಾಡ್ತೀವಿ. ಸೊ ಒಂದು ಮೇನ್ ನೋಟ್ ನೀವೇನು ಮಾಡಬೇಕು ಅಂದರೆ ಸೆಲೆನಿಯಮ್ ಯೂಸ್ ಟು ಆಟೋಮೇಟ್ ಓನ್ಲಿ ವೆಬ್ ಬೇಸ್ಡ್ ಅಪ್ಲಿಕೇಶನ್. ಇದು ವೆಬ್ ಬೇಸ್ಡ್ ಅಪ್ಲಿಕೇಶನ್ ಮಾತ್ರ ಆಟೋಮೇಟ್ ಮಾಡೋದಕ್ಕೆ ಸಾಧ್ಯ. ಡೆಸ್ಕ್ಟಾಪ್ ಅಪ್ಲಿಕೇಶನ್ನ ಆಟೋಮೇಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಫಾರ್ ಎಕ್ಸಾಂಪಲ್ ಡೆಸ್ಕ್ಟಾಪ್ ಅಪ್ಲಿಕೇಶನ್ ಅಂದರೆ ಅಡೋಬ್ PDF ಇರ್ಬೋದು ಅಥವಾ ಎಕ್ಸೆಲ್ ಇರ್ಬೋದು. ಸೊ ಇದನ್ನೆಲ್ಲ ಆಟೋಮೇಟ್ ಮಾಡೋದಕ್ಕಾಗಲ್ಲ. ಏನಕ್ಕೆ ಅಂದರೆ ಇದಕ್ಕೆಲ್ಲ .exe ಫೈಲು ಅದರಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಆ ರೀಸನ್ಗೆ ನಾವು ಡೆಸ್ಕ್ಟಾಪ್ ಅಪ್ಲಿಕೇಶನ್ ಆಟೋಮೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ವೆಬ್ ಬೇಸ್ಡ್ ಅಪ್ಲಿಕೇಶನ್ನ ನಾವು ಡ್ರೈವರ್ನ ಕಂಟ್ರೋಲಿಗೆ ತಗೊಂಡ್ರೆ, ಸರ್ಟನ್ UI ಕಾಂಪೊನೆಂಟ್ಸಲ್ಲಿ ಲೊಕೇಟರ್ಸ್ನ ಯೂಸ್ ಮಾಡಿದ್ರೆ, ಅದಕ್ಕೆ ತುಂಬ ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ, ನಾನು ಹೇಳ್ತಾ ಹೋಗ್ತೀನಿ. ಸೊ ಆ ಲೊಕೇಟರ್ಸ್ ಕಂಟ್ರೋಲ್ಗೆ ಸಿಕ್ಕಿದ್ರೆ ಸರ್ಟನ್ ಎಕ್ಸ್ಪಾತ್ನ ನೀವು ಅಲ್ಲಿ ಹಾಕಿದ್ರೆ ಸಾಕು. ಆ ಜಸ್ಟ್ ಒಂದು ಆ ಸ್ಕ್ರಿಪ್ಟನ್ನ ನೀವು ನೀಟಾಗಿ ಫಾಲೋ ಅಪ್ ಮಾಡಿದ್ರೆ ನೀಟಾಗಿ ಆಟೋಮೇಟ್ ಆಗಿ ನಮಗೆ ಇನ್ ರಿಸಲ್ಟ್ ಕೊಡುತ್ತೆ. ಸೊ ಅದ್ರ ಮೇಲೆ ಈಗ ಕಮ್ಮಿಂಗ್ ಅಪ್ ವೀಡಿಯೋಸ್ ಮಾಡ್ತೀನಿ ಆಟೋಮೇಷನ್ ಮೇಲೆ. ಸೊ ಇಷ್ಟು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಆಗಿರ್ಬೋದು ಅಥವಾ ಸಾಫ್ಟ್ವೇರ್ ಟೆಸ್ಟಿಂಗ್ ಲೈಫ್ ಸೈಕಲ್ ಆಗಿರ್ಬೋದು. ಸೊ ಇದು ಆಲ್ಮೋಸ್ಟ್ ಥಿಯರಿಟಿಕಲ್ ಇನ್ಫಾರ್ಮೇಷನ್ ಇದೆ. ಸೊ ನೆಕ್ಸ್ಟ್ ವೀಡಿಯೋಸ್ ಇಟ್ಸ್ ಓನ್ಲಿ ಫೋಕಸ್ಡ್ ಆನ್ ಸೆಲೆನಿಯಮ್ ಅಂದರೆ ಏನು, ಜಾವಾ ಕಾನ್ಸೆಪ್ಟ್ಸ್ ಏನು, ಸೀಕ್ವಲಲ್ಲಿ ಹೇಗಿರುತ್ತೆ, ಜಾವಾ C# ಯಾವ್ದಾರ ತಗೊಳ್ಳಿ, ಜಾವಾ C# ಸೀಕ್ವಲ್ ಅಂದರೆ ಹೇಗಿರುತ್ತೆ. ಅದಾದಮೇಲೆ ಕೆಲವೊಂದು ಇನ್ಫಾರ್ಮೇಷನ್ನು ಏನಕ್ಕೆಂದರೆ ಮ್ಯಾನ್ಯುವಲ್ ಟೆಸ್ಟಿಂಗು ತುಂಬ ಇಂಪಾರ್ಟೆಂಟ್. ಮ್ಯಾನ್ಯುವಲ್ ಟೆಸ್ಟಿಂಗ್ ಸಿನಾರಿಯೋಸು, ಅಪ್ಲಿಕೇಶನ್ KT ಕರೆಕ್ಟಾಗಿ ಗೊತ್ತಿದ್ರೆ ಮಾತ್ರ ನಾವು ಆಟೋಮೇಟ್ ಮಾಡೋದಕ್ಕೆ ಸಾಧ್ಯ. ಸೊ ನಿಮಗೆ ಮ್ಯಾನ್ಯುವಲ್ ಟೆಸ್ಟಿಂಗು ಅಥವಾ KT ಬಗ್ಗೆ ನಾಲೆಜ್ ಇಲ್ಲ, ನಾನು ಡೈರೆಕ್ಟಾಗಿ ಆಟೋಮೇಷನ್ ಮಾಡ್ತೀನಿ ಅಂದರೆ ಇಟ್ಸ್ ಹೈಲಿ ಇಂಪಾಸಿಬಲ್. ಮಾಡ್ಬೋದು ಜಸ್ಟ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು. ಬಟ್ ವೆನ್ ಯು ಹ್ಯಾವ್ ಎನಫ್ ಇನ್ಫಾರ್ಮೇಷನ್ಸ್, ಆವಾಗ ನಿಮಗೆ ಆಟೋಮೇಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈಗ ಕಮ್ಮಿಂಗ್ ಅಪ್ ವೀಡಿಯೋಸು ಇಟ್ಸ್ ಮೇನ್ಲಿ ಫೋಕಸ್ಡ್ ಆನ್ ಆಟೋಮೇಷನ್. ಸೊ ಅದ್ರ ಬಗ್ಗೆ ನಾನು ವೀಡಿಯೋಸ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.